ಸೊ ಗೈಸ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ಲಾಗ್ಗೆ ಸ್ವಾಗತ ಅಂಡ್ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ನಂದು ಮೂರನೇ ವಿಡಿಯೋ ಗೈಸ್. ನಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನಂದೀಸ್ ಲಾಗ್ಸ್ 31 ಅಂಡ್ ಇನ್ಸ್ಟಾ ಚಾನಲ್ ಬಂದ್ಬಿಟ್ಟು ಕನ್ನಡಿಗನ್ ರಷ್ಯಾ. ನಾನಿಲ್ಲಿ ಫೋರ್ತ್ ಇಯರ್ ಸ್ಟೂಡೆಂಟ್. ವಿಡಿಯೋ ಮಾಡೋ ಕಾರಣ ಏನಂತಂದ್ರೆ ಎಲ್ಲರೂ ಕೂಡ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಆಗ್ತಿದ್ದೀರಾ, ಲೈಕ್ ನಾವು ಕೂಡ MBBS ಅಪ್ಲೋಡ್ ಮಾಡ್ಬೇಕಂದ್ರೆ ಯಾವ ತರ ಮಾಡಬೇಕು ಅಂತಂತೇಳಿ. ಸೊ ಏನಂತಂದ್ರೆ ಫಸ್ಟ್ ಟೆಕ್ಸ್ಟ್ ಹಾಕಿಂತ ಮುಂಚೆ ಫಾಲೋ ಮಾಡ್ಬೇಕು ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಗೈಸ್ ಫಾಲೋ ಮಾಡಿ, ನನ್ನ ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ, ನೀವು ಏನಾದರೂ MBBS ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ಲೈಕ್ NMC ಒಳಗೆ ಒಂದು ಗೈಡ್ಲೈನ್ಸ್ ಅವೆ ಅಲ್ಲ. ಆ ಗೈಡ್ಲೈನ್ಸ್ ಏನಪ್ಪ ಅಂತಂದರೆ ಕಂಟ್ರಿ ವೈಸ್ ನೀವೇನಾದರೂ ಹೋಗ್ತೀರಪ್ಪ ಅಂತಂದರೆ ಇಷ್ಟು ಮಂತ್ಸ್ ಆಗಿರಬೇಕು, ಮತ್ತು ಅದೇ ದೇಶದಲ್ಲಿ ನಿಮಗೆ ಅದೇ ಕಾಲೇಜಲ್ಲಿ ಇಂಟರ್ನ್ಶಿಪ್ ಆಗಿರಬೇಕು, ಮತ್ತು ಅದೇ ದೇಶದ ನಿಮಗೆ ಲೈಸೆನ್ಸ್ ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದಾದಮೇಲೆ FMG ಎಕ್ಸಾಮ್ ಆಗುತ್ತೆ, ಅದಾದಮೇಲೆ ಮತ್ತೊಂದು ಸಲ ಇಂಟರ್ನ್ಶಿಪ್ಪು. ಓಹ್, ನಂಗೆ ದಮ್ ಬಂದ್ಬಿಡ್ತು. ಇನ್ನ ಇವೆಲ್ಲ ಮಾಡೋಷ್ಟಿಗೆ ಇನ್ನ ಎಷ್ಟು ಇಯರ್ ಆಗುತ್ತಂತ ನಂಗೆ ಗೊತ್ತಿಲ್ಲ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಮೇನ್ ಆಗಿ MBBS ಕಾಲೇಜಸ್ ಇಲ್ಲಿ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಎಷ್ಟಿರ್ತಾವಪ್ಪ ಅಂತಂದ್ರೆ ಜಸ್ಟ್ 30 ಲಕ್ಷ ಅಷ್ಟೇ ಇರ್ತವೆ. 30 ಲಕ್ಷ ಟೋಟಲ್ ಆಗಿ 6 ವರ್ಷಕ್ಕೆ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಎಲ್ಲ ಸೇರಿಸಿ. ಅಲ್ಲಿ ಇಂಡಿಯಾದಲ್ಲಾದ್ರೆ 1.5 ಕೋಟಿ ಆಗುತ್ತೆ, ಇಲ್ಲ 1 ಕೋಟಿ ಆಗುತ್ತೆ ಫಾರ್ 5 ಇಯರ್ಸ್ಗೆ. ಸೊ ಅದಕ್ಕಿಂತ ಬೆಸ್ಟ್ ತಾನೇ ಇದು ಒಂದು. ನಿಮ್ಗೆ ಏನಪ್ಪ ಅಂತಂದ್ರೆ ಆ ರೊಕ್ಕ ನೀವು ಬೇಕಾದ್ರೆ MD ಯೂಸ್ ಮಾಡ್ಕೊಂಬೋದೆ. NMC ಗೈಡ್ಲೈನ್ಸ್ ಏನಪ್ಪ ಅಂತಂದ್ರೆ ಕಂಟ್ರಿ ವೈಸು. ಈಗ ರಷ್ಯಾ ರಷ್ಯಾ ಕಂಟ್ರಿ ಫಸ್ಟ್ ಕಂಟ್ರಿ ವೈಸ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ರಷ್ಯಾ ಇಸ್ ಗುಡ್. ಯಾಕಂತಂದ್ರೆ ನಮ್ಮ ಮೋದಿಜಿ ಮತ್ತೆ ಪುಟಿನ್ ಇಬ್ರು ಕೂಡ ರಿಲೇಶನ್ಶಿಪ್ ಚಲೋ ಇದೆ. ಅಂಡ್ ನೆಕ್ಸ್ಟ್ ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಅಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ರಷ್ಯನ್ದು ಮೆಡಿಕಲ್ ಕಾಲೇಜಸ್ ಅವಲ್ಲ, ಅವೆಲ್ಲ ಏನಂತಂದ್ರೆ NMC ಗೈಡ್ಲೈನ್ಸ್ ಫಾಲೋ ಅಪ್ ಆಗ್ತವೆ. ಯಾವ ತರ ಅಂತಂದ್ರೆ ನಮ್ದು NMC ಗೈಡ್ಲೈನ್ಸ್ ಒಳಗೆ ಏನಿದಾವೆ ಅಂತಂದ್ರೆ 54 ಮಂತ್ಸು MBBS ಆಗಿರಬೇಕು ಅಂಡ್ ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್ ಆಗಿರಬೇಕು ಸೇಮ್ ಕಾಲೇಜಲ್ಲಿ. ಅಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಅದೇ ದೇಶದ್ದು ಲೈಸೆನ್ಸ್ ಸಿಗಬೇಕು. ಆಮೇಲೆ FMG ಎಕ್ಸಾಮ್ ಪಾಸ್ ಮಾಡ್ಕೊಂಡು ಮತ್ತೊಂದ್ಸರಿ ಇಂಟರ್ನ್ಶಿಪ್ ಮಾಡಬೇಕು ಎಲ್ಲಿ ಇಂಡಿಯಾದಲ್ಲಿ. ಓಕೆ, ಇವೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ನೀವು ಯಾವ ತರ ಅಪ್ಲೈ ಮಾಡಬೇಕು ಅಂತ. ಅಂಡ್ ಬೇರೆ ಕಂಟ್ರಿ ಯಾಕೆ ಹೋಗಿಲ್ಲಪ್ಪ ಅಂತಂದ್ರೆ ಇವೆಲ್ಲ NMC ಗೈಡ್ಲೈನ್ಸ್ ಪ್ರಕಾರ ಫಾಲೋ ಅಪ್ ಆಗಲ್ಲ. ಆಮೇಲೆ ಅವ್ರಿಗೆ ಹೆಂಗಂದ್ರೆ ಅವ್ರ ಕಂಟ್ರಿ ಈಗೋ ಹೆಂಗಂದ್ರೆ ನಾವ್ಯಾಕೆ ಇಂಡಿಯನ್ಸಿಗೆ ಕೇಳಬೇಕು. ನಮ್ಮ ಕಂಟ್ರಿಗೆ ಓದಕ್ ಬರ್ತವೆ, ಇವ್ ನಾವು ಹೇಳ್ದಂಗೆ ಕೇಳ್ಕೊಂಡು ಓದ್ಕೊಂಡು ಹೋಗ್ಬೇಕು ಅಂತ ಅವ್ರದ್ದು. ಸೊ ಹಂಗಾಗಿ ನಾವು ಈಗೋಸ್ಟ್ ಕಂಟ್ರಿಗೆಲ್ಲ ಹೋಗಕ್ ಹೋಗಲ್ಲ. ಸೊ ಗೈಸ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀಟು. ಈ 12th ಆದ್ಮೇಲೆ ನೀಟ್ ಅಂತ ಎಕ್ಸಾಮ್ ಇರುತ್ತೆ. ಸೊ ಆ ನೀಟ್ ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನಾನು ಹೇಳ್ತಿದ್ದೀನಿ ಅಷ್ಟೇ. ನೀಟ್ ಎಕ್ಸಾಮ್ ಇರುತ್ತೆ. ನೀಟ್ ಎಕ್ಸಾಮು ಇದಕ್ಕೆ ಮೇನು. MBBS ಮಾಡ್ಬೇಕಪ್ಪ ಅಂದ್ರೆ ನೀಟ್ ಎಕ್ಸಾಮ್ ನಿಮ್ಮಲ್ಲಿ ನೀವು ಕ್ವಾಲಿಫೈ ಮಾರ್ಕ್ಸ್ ಹೋಗಬೇಕು. ನೀವು ನೀಟ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ಏನಾದ್ರು ಇಯರ್ಲಿ ಚೇಂಜ್ ಆಗ್ತೈತೆ. ಲೈಕ್ ನೀವು ಏನಾದ್ರು ನೀಟ್ ಕ್ವಾಲಿಫೈ ಮಾರ್ಕ್ಸ್ ಲೈಕ್ ಅಂದಾಜು ಸೇಫ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 150 ಮಾರ್ಕ್ಸ್. ಇಷ್ಟು ತೊಗೊಂಡ್ರೆ 50 ಬಂದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು MBBS ಅಬ್ರೋಡ್ಗೆ. ಸೊ ಗೈಸ್ ನಿಮಗೆ ತಲ ಯಾರಾದರೂ ಸೀನಿಯರ್ಸ್ ಅಲ್ಲಿ ಪರಿಚಯ ಇರೋರಾಗ್ಲಿ, ಲೈಕ್ ನಿಮ್ಮ ಕನ್ಸಲ್ಟೆನ್ಸ್ ಇರ್ತಾರಲ್ಲ ಅವರಿಗೆಲ್ಲ ಹೋಗಿ ವಿಚಾರಣೆ ಮಾಡ್ಕೊಳ್ಳಿ, ಕೇಳಿ. ಆಮೇಲೆ ನಿಮಗೆ ಯಾರು ಪರಿಚಯ ಇಲ್ಲ ಅಂದ್ರೂ ಕೂಡ ನೀವೇನು ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಸೊ ತಳಗೆ ಡಿಸ್ಕ್ರಿಪ್ಷನಲ್ಲಿ ತಳಗೆ ನಂಬರ್ ಹಾಕಿರ್ತೀನಿ ನಂದು. ಸೊ ಸುಮ್ಮನೆ ಕಾಲ್ ಮಾಡಬೇಡಿ. ಸೊ ಜಸ್ಟ್ ಏನಂದರೆ ಅಡ್ಮಿಷನ್ ಸಲುವಾಗಿ ಬೇಕಾಗಿತ್ತು, ಲೈಕ್ ಇದು ಥರ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತೇಳಿ ಫಸ್ಟ್ ನಿಮ್ದು ಇಂಟ್ರೊಡಕ್ಷನ್ ಕೊಡಿ, ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಅದು ಬಿಟ್ಟು ಹೇ ಗಿ ಅಂತ ಹಾಕಿದ್ರೆ ಯಾವ ತರ ಹೇಳಿ, ಸ್ವಲ್ಪ ಹಂಗಾದ್ರೆ ನಮ್ಗೇನ್ ಗೊತ್ತಾಗಬೇಕು ಹೇ ಅಂತ ಹಾಕ್ತೀರಾ ಒಬ್ಬೊಬ್ರು. ಸೊ ಮೇನ್ ಏನಪ್ಪಾ ಅಂತಂದ್ರೆ ಕನ್ಸಲ್ಟೆನ್ಸಿ ಕಡೆ ಮೇನ್ ಆಗಿ ಸೇಫ್ ಆಗಿರಿ. ಯಾಕಂತಂದ್ರೆ ತುಂಬಾ ಕನ್ಸಲ್ಟೆನ್ಸಿಗಳು, ನಾನು ಎಲ್ಲಾ ಕನ್ಸಲ್ಟೆನ್ಸಿ ಹೇಳಲ್ಲ, ಲೈಕ್ ಸ್ವಲ್ಪ ಲೈಕ್ 90ರಲ್ಲಿ ಒಂದು 20-30 ಕನ್ಸಲ್ಟೆನ್ಸಿ ಏನಾಗ್ಲಿ ಫ್ರಾಡ್ ಆಗಿರ್ತವೆ. ಸೊ ಗೈಸ್ ಬಿ ಕೇರ್ಫುಲ್ ಇನ್ ಡೂಯಿಂಗ್ ಅಡ್ಮಿಷನ್ಸ್ ಕನ್ಸಲ್ಟೆನ್ಸಿ ಥ್ರೂ ಹೋಗ್ಬೇಕಾದ್ರೆ. ಅಂಡ್ ನೀವೇನಾದ್ರೂ ಕೂಡ ಮಾಡಿಸ್ಬೇಕು, ಅಡ್ಮಿಷನ್ ಮಾಡಿಸ್ಕೊಡ್ಬೇಕು ಅಂತಂದ್ರೆ ನಾನು ಕೂಡ ಅಡ್ಮಿಷನ್ಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಸೊ ನೀವು ನಂಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಲೇಜ್ ಅಷ್ಟೇ ಅಲ್ಲ, ಇಲ್ಲಿ ರಷ್ಯಾ ದೇಶದಲ್ಲಿ ಯಾವುದೇ ಕಾಲೇಜ್ ಆಗಲಿ ಕೂಡ ನಾನು ಅಡ್ಮಿಷನ್ ಮಾಡಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಇದು ಪ್ರೊಸೆಸ್ ಅಡ್ಮಿಷನ್ ಮಾಡಿಸ್ಬೇಕಪ್ಪ ಅಂದರೆ ಇದಕ್ಕೇನು ಗಿನ್ಸ್ಲಿಂಗ್ ಏನು ಅಪ್ಲೈ ಮಾಡೋಂಗಿಲ್ಲ. ಜಸ್ಟ್ ನೀಟ್ ಸ್ಕೋರ್ ಇಷ್ಟು ಬಂತು, 150 ಬಂತಂದರೆ ಸಾಕು, ನಿಮಗೆ ಅಡ್ಮಿಷನ್ ಲೆಟರ್ ಇಸ್ಕೊಡ್ಸ್ತೀನಿ. ಅಡ್ಮಿಷನ್ ಲೆಟರ್ ಇಸ್ಕೊಡ್ಸ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಲೇಜಿಂದ ಇನ್ವಿಟೇಷನ್ ಲೆಟರ್ ಬರುತ್ತೆ, ಆಮೇಲೆ ವೀಸಾ ಸ್ಟ್ಯಾಂಪಿಂಗ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲ ಏನಪ್ಪ ಅಂತಂದರೆ ನಿಮಗೆ ಇಂಟೇಕ್ ಯಾವಾಗ ಇರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ. ಸೆಪ್ಟೆಂಬರ್ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ. ಇಷ್ಟು ಆಮೇಲೆ ಕಾಲೇಜಸ್ ಎಲ್ಲ ಮುಗಿದವಾಗ ಅಂದರೆ ಜೂನಲ್ಲಿ ಕಾಲೇಜ್ ಮುಗಿತವೆ. ಸೊ ಗಾಯ್ಸ್ ಇಷ್ಟೇ ಇರೋದು ಇದು ಪ್ರೊಸೆಸ್ಸು. ಇದಕ್ಕೇನು ದೊಡ್ಡ ನೀಟ್ ಕೌನ್ಸಿಲಿಂಗ್ ಅಪ್ಲೈ ಮಾಡೋಂಗಿಲ್ಲ. ಲೈಕ್ ಇಲ್ಲಿ ಕೂಡ ಏನು ಯಾವ ಥರ ಅಪ್ಲೈ ಮಾಡೋಕ್ಕೆ ಏನು ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ. ಸೊ ನಿಮಗೆ ಇದೇ ಥರ ಮತ್ತೆ ನಿಮಗೆ ಯಾವುದೇ ವಿಡಿಯೋಸ್ ಬೇಕಾದರೂ ಕೇಳಿ, ಲೈಕ್ ಎಜುಕೇಷನ್ ರಿಲೇಟೆಡು ಇಲ್ಲಿ ರಷ್ಯಾ ದೇಶದಲ್ಲಿ. ಸೊ ನಾನು ನಿಮಗೆ
ಕಾಮೆಂಟ್ ಹಾಕಿ ಕೆಳಗೆ. ನಾನು ನಿಮಗೆ ಹೇಳಕ್ಕೆ ಲೈಕ್ ಎಕ್ಸ್‌ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮಗೆ ಸ್ಯಾಟಿಸ್ಫೈ ಆದ್ರೂ ಚಿಂತೆ ಇಲ್ಲ. ಬಟ್ ಟ್ರೈ ಮಾಡ್ತೀನಿ ನಿಮಗೆ ಅರ್ಥ ಆಗೋ ಥರ. ಸೊ ಗೈಸ್ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಇನ್‌ಸ್ಟಾಗ್ರಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೋ ನಿಮ್ಮ ಫ್ರೆಂಡ್ಸು ಇನ್ನೂ ನೀಟ್ ಎಕ್ಸಾಮ್ ಪಾಸ್ ಆಗಿಲ್ಲ ಅವ್ರಿಗೆ ಕೂಡ ಏನು ಮಾಡಿ, ಶೇರ್ ಮಾಡಿ. ಸೊ ನಾನು ನಿಮಗೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮೇಯಲ್ಲಿ ಇಲ್ಲ ಏಪ್ರಿಲಲ್ಲಿ ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ. ನೀಟ್ ಎಕ್ಸಾಮ್ ಕೂಡ ಅಪ್ಲೈ ಆಗುತ್ತೆ ಅನ್ಕೊಂತೀನಿ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಚಲೋ ಮಾಡಿ, ಚಲೋ ಓದ್ಕೊಳ್ಳಿ. ರಿವೈಸ್ ಈಸ್ ಮೇನ್ ಥಿಂಗ್. ರಿವೈಸ್ ಮಾಡ್ಕೊಳ್ರಿ. ಎಷ್ಟು ಟೈಮ್ಸ್ ರಿವೈಸ್ ಮಾಡ್ಕೊಂಡ್ರೆ ಅಷ್ಟು ಟೈಮ್ ನಿಮಗೆ ತಲೆಯಲ್ಲಿರುತ್ತೆ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಏನು ಮಾಡ್ಬೇಕು ಅಂತ ಗೊತ್ತಾನೆ. ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ